ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರೆಸೆಂಟೇಷನ್ ರೆಡಿ ಮಾಡೋಕೆ ಅಂತ ಜೊತೆಲಿ ಕೆಲಸ ಮಾಡೋ ಹುಡುಗಿನ ಮನೆಗೆ ಕರೆಸಿ ಚೆನ್ನಾಗಿ ಕುಡಿಸಿ ಮಜಾ ಮಾಡಿ ಸುಖ ಕೊಟ್ಟು ಕಳಿಸ್ದ. ಕತೆ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡದೆ ಕತೆನ ಕೊನೆ ತನಕ ಕೇಳಿ. ಅವತ್ತು ಯುಗಾದಿ ಹಬ್ಬ. ಹೊಸ ಬಟ್ಟೆ ಹಾಕೊಂಡು ಒಬ್ಬಟ್ಟು ತಟ್ಟಿ ಅಮ್ಮಂಗೆ ಹೆಲ್ಪ್ ಮಾಡಿ ಕೆಲಸ ಎಲ್ಲ ಮುಗಿಸಿ ಹಬ್ಬದ ಊಟ ಮಾಡಿ ಸುಮ್ಮನೆ ಕೂತಿದ್ದೆ. ಕಣ್ಬಿಟ್ಟು ಮೊಬೈಲ್ ನೋಡಿದ್ರೆ ನಿಖಿಲ್ ಕಾಲಿಂಗ್ ಅಂತ ತೋರಿಸ್ತಿತ್ತು. ಕಾಲ್ ರಿಸೀವ್ ಮಾಡಿ, ಹಾಯ್ ನಿಖಿಲ್, ಹೇಗಿತ್ತು ಹಬ್ಬ ಅಂತ ಕೇಳಿದೆ. ಆ ಕಡೆಯಿಂದ ನಿಖಿಲ್, ಚೆನ್ನಾಗಿತ್ತು ಕಣೆ, ನಿಂದ್ ಹೇಗಿತ್ತು ಹಬ್ಬ ಅಂತ ಕೇಳ್ದ. ತುಂಬಾ ಚೆನ್ನಾಗಿತ್ತು ಕಣೋ, ಈಗ ತಾನೇ ಊಟ ಮುಗೀತು. ಅಮ್ಮ ನಿನ್ನೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿದ್ರು, ರೆಸ್ಟ್ ಮಾಡ್ತೀನಿ ಅಂತ ಹೋದ್ರು. ಅಪ್ಪ ಇವತ್ ಮನೆಗ್ ಸೇರಲ್ಲ ಬಿಡು, ಅವ್ರ ಸ್ನೇಹಿತರ ಜೊತೆನೆ ಇದ್ಬಿಡ್ತಾರೆ ಅಂತ ನಗ್ತಾ ಹೇಳ್ದೆ. ನಿಮ್ಮನೇಲಿ ಹೇಗಿತ್ತು ಹಬ್ಬ ಅಂತ ಕೇಳ್ದೆ. ಅದಕ್ಕೆ ಅವನು ನಿಮ್ಗಿರೋ ಅದೃಷ್ಟ ನಂಗೆಲ್ ಸಿಗತ್ತೆ ಹೇಳು, ಸುಮ್ನೆ ಬೆಡ್ ಮೇಲೆ ಬಿದ್ಕೊಂಡಿದ್ದೀನಿ ಅಂತ ಹೇಳ್ದ. ಯಾಕೋ ಏನಾಯ್ತು, ಹಬ್ಬ ಮಾಡಲ್ವಾ ಅಂತ ಕೇಳ್ದೆ. ಎಲ್ಲಿಂದ ಹಬ್ಬ, ನಾನಿರೋದು ಬ್ಯಾಚುಲರ್, ನಾನೇನ್ ಹಬ್ಬ ಮಾಡ್ಲಿ, ಊರಲ್ಲಾಗಿದ್ರೆ ಅಮ್ಮ ಅಪ್ಪ ಎಲ್ರೂ ಜೊತೆ ಸೇರ್ಕೊಂಡು ಹಬ್ಬ ಮಾಡ್ಬೋದಾಗಿತ್ತು. ಆದ್ರೆ ಸಿಗೋ ರಜದಲ್ಲಿ ಊರಿಗೆ ಹೋಗಿ ಬರೋದು ತುಂಬಾ ಕಷ್ಟ, ಅದಕ್ಕೆ ಎಲ್ಲೂ ಹೋಗಿಲ್ಲ, ಇಲ್ಲೇ ಬಿದ್ದಿದ್ದೀನಿ ಅಂತ ಹೇಳ್ದ. ಹೌದಾ, ಸರಿ ಬಿಡು, ನಾಳೆ ಒಬ್ಬಟ್ಟು ತಂದ್ಕೊಡ್ತೀನಿ, ತಿನ್ನುವಂತೆ ಅಂತ ಹೇಳ್ದೆ. ಯಾಕೆ ಕಾಲ್ ಮಾಡಿದ್ದು ಅಂತ ಕೇಳ್ದೆ. ನಿನ್ನಿಂದ ನಂಗೊಂದು ಹೆಲ್ಪ್ ಆಗ್ಬೇಕಿತ್ತು ಕಣೆ, ಅದಕ್ಕೆ ಕಾಲ್ ಮಾಡ್ದೆ ಅಂತ ನಿಖಿಲ್ ಹೇಳ್ದ. ಅದೇನದು ಹೇಳು, ಆಗೋದಾದ್ರೆ ಖಂಡಿತ ಮಾಡ್ಕೊಡ್ತೀನಿ ಅಂತ ನಾನು ಕೇಳ್ದೆ. ಅದಕ್ಕವನು, ಅದೇ ಕಣೋ, ಸಂತೋಷ್ ಸರ್ ಪ್ರಾಜೆಕ್ಟ್ ಬಗ್ಗೆ ಪ್ರೆಸೆಂಟೇಷನ್ ರೆಡಿ ಮಾಡೋಕೆ ಹೇಳಿದ್ರು, ಆದ್ರೆ ನಂಗೆ ಅಷ್ಟು ಗೊತ್ತಾಗ್ಲಿಲ್ಲ ಕಣೆ, ಅದಕ್ಕೆ ನಿನ್ ಹೆಲ್ಪ್ ತಗೊಳ್ಳೋಣ ಅಂತ ಕಾಲ್ ಮಾಡ್ದೆ ಅಂತ ಹೇಳ್ದ. ಓ ಅದಾ, ಆದ್ರೆ ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಕಣೋ ಅಂತ ಹೇಳ್ದೆ. ಆಗ ಅವನು, ಪ್ಲೀಸ್ ಕಣೆ, ಹೇಗಾದ್ರೂ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಂಗೆ ಅವಯ್ಯ ಗೇಟ್ ಪಾಸ್ ಕೊಟ್ಬಿಡ್ತಾನೆ ಗ್ಯಾರಂಟಿ, ಪ್ಲೀಸ್ ಕಣೆ ನಂಗೆ ಹೆಲ್ಪ್ ಮಾಡು ಅಂತ ಬೇಡ್ಕೋತಿದ್ದೆ. ಸರಿ ಹೋಗ್ಲಿ ಪಾಪ ಅಂತ, ಸರಿ ಬಿಡು ಹೆಲ್ಪ್ ಮಾಡ್ತೀನಿ, ನಿಮ್ ಮನೆ ಹತ್ರ ಬರ್ತೀನಿ ಅಂತ ಹೇಳ್ದೆ. ಹುಡುಗ ಫುಲ್ ಖುಷಿ ಆಗ್ಬಿಟ್ಟ. ಸರಿ ಬಾ ಅಂತ ಕರ್ದ. ಹಂಗೇನೆ ನಾಳೆ ಒಬ್ಬಟ್ಟು ತರ್ತೀನಿ ಅಂತ ಹೇಳಿದ್ಯಲ್ಲ, ಇವತ್ತೇ ತಂದ್ಬಿಡು, ಬಿಸಿ ಬಿಸಿ ಆಗಿ ತಿನ್ನೋಕ್ ಚೆನ್ನಾಗಿರತ್ತೆ ಅಂತ ಹೇಳ್ದ. ಸರಿ ಬಿಡು ಮಾರಾಯ, ತಂದ್ಕೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಸೀದಾ ಅಮ್ಮನ್ ರೂಮ್ಗೆ ಹೋದೆ. ಅಮ್ಮನ್ನ ಎಬ್ಸಿ, ಅಮ್ಮ ನಾನು ಸ್ವಲ್ಪ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ, ಬರೋದು ಸ್ವಲ್ಪ ಲೇಟ್ ಆಗತ್ತೆ, ಒಂದು ಪ್ರಾಜೆಕ್ಟ್ಗೆ ಪ್ರೆಸೆಂಟೇಷನ್ ಮಾಡೋಕೆ ಹೇಳಿದ್ರು, ನಿನ್ನ ಹಬ್ಬದ ಹರಿಬರಿಲಿ ಮರ್ತೆ ಹೋಗಿದ್ದೀನಿ, ಈಗ ನಾನು ಒಬ್ಳೆ ಮಾಡ್ತೀನಿ ಅಂದ್ರೆ ಆಗಲ್ಲ, ಅದಕ್ಕೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಇಬ್ರು ಸೇರ್ಕೊಂಡು ಹೆಂಗೋ ಮುಗಿಸ್ತೀವಿ, ಸೊ ಬರೋದು ನಾನು ಲೇಟ್ ಆಗತ್ತೆ, ಊಟ ತಿನ್ಬಿಟ್ಟು ನೀನ್ ಮಲ್ಕೋ, ನನ್ನ ಹತ್ರ ಒಂದು ಕೀ ಇದೆ ಅಂತ ಹೇಳ್ದೆ. ಫ್ರೆಂಡು ಅಂದ್ರೆ ಹುಡ್ಗನ ಹುಡ್ಗಿನ ಅಂತ ಕೇಳಿದ್ಲು ನಮ್ಮಮ್ಮ. ಹುಡ್ಗ ಅಂದ್ರೆ ನಿಜಕ್ಕೂ ಕಳ್ಸಲ್ಲ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ಹುಡುಗಿ ಕಣಮ್ಮ ಅಂತ ಹೇಳ್ದೆ. ಹಂಗಾದ್ರೆ ಹೋಗು ಅಂತ ಹೇಳಿದ್ಲು. ಅಮ್ಮ ಒಬ್ಬಟ್ಟು ತಗೊಂಡು ಹೋಗ್ತೀನಿ ಅಂತ ಮನೆಯಲ್ಲಿ ಒಬ್ಬಟ್ಟು ಮಾಡಿಲ್ವಂತೆ ಅಂತ ಹೇಳ್ದೆ. ಸರಿ ತಗೊಂಡೋಗು, ಜಾಸ್ತಿನೇ ತಗೊಂಡು ಹೋಗ್ಕೊಡು, ಅವ್ರ ಮನೆಯಲ್ಲಿರೋರು ಎಲ್ರೂ ತಿನ್ಲಿ ಅಂತ ಹೇಳಿದ್ಲು ನಮ್ಮಮ್ಮ. ನಮ್ಮಮ್ಮ ಒಂಥರ ಧಾರಾಳವಾದ ಮನಸ್ಸು, ತಾನ್ ಮಾಡಿದ್ ಎಲ್ರಿಗೂ ಕೊಟ್ಬಿಡ್ತಾರೆ, ಅವ್ರು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಾಕು, ನಮ್ಮಮ್ಮ ಫುಲ್ಲು ಖುಷಿಯಾಗ್ಬಿಡ್ತಾಳೆ. ಅಮ್ಮ ಅವ್ರ ಮನೇಲಿರೋದು ಬರೀ ಅವ್ರ ಅಮ್ಮ ಮತ್ತೆ ಅವಳು ಇಬ್ರೆ, ಅದಕ್ಕೆ ಸ್ವಲ್ಪನೇ ತಗೊಂಡೋಗ್ತೀನಿ ಸಾಕು ಅಂತ ಹೇಳ್ದೆ. ಸರಿ ಬಿಡು ಅಂತ ಹೇಳಿ ಕಳ್ಸಿದ್ಲು. ನಾನು ನಿಖಿಲ್ ಮನೆಗೆ ಬಂದೆ. ಒಂದು ಇಂಪಾರ್ಟೆಂಟ್ ಅಪಾರ್ಟ್ಮೆಂಟ್ ಅಲ್ಲಿ ಪೆಂಟ್ ಹೌಸ್, ನೋಡೋಕೆ ಚಿಕ್ಕದಾಗಿದ್ರು ತುಂಬಾ ಚೆನ್ನಾಗಿತ್ತು ಮನೆ. ಅವನು ಅಷ್ಟೇ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದ ಮನೇನ. ತಗೊಂಡು ಹೋಗಿ ಒಬ್ಬಟ್ಟಿರೋ ಬಾಕ್ಸ್ನ ಅವನ ಕೈ ಕೊಟ್ಟೆ. ಆರಾಮಾಗಿ ತಿನ್ನು ಅಂತ ಹೇಳಿ ನಾನು ಲ್ಯಾಪ್ಟಾಪ್ ತಗೊಂಡು ಕೂತ್ಕೊಂಡೆ. ಅವನು ಒಬ್ಬಟ್ಟು ತಿಂದಾದ್ಮೇಲೆ ನನಗೆ ಹೆಲ್ಪ್ ಮಾಡೋಕ್ ಶುರು ಮಾಡ್ದ. ಇಬ್ರು ಸೇರಿ ಸತತವಾಗಿ 4 ಗಂಟೆ ಟೈಮ್ ತಗೊಂಡು ಹಂಗೋ ಹಿಂಗೋ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡಿದ್ವಿ. ಅಷ್ಟರಲ್ಲಾಗ್ಲೇ ಸಾಯಂಕಾಲ 5 ಗಂಟೆ ಆಗಿತ್ತು. ಪರವಾಗಿಲ್ಲ ಕಣೋ, ಬೇಗ ಮುಗಿಸ್ಬಿಟ್ಟಿದೀವಿ, ನಾನು ನೈಟ್ ಬರೋದು ತುಂಬಾ ಲೇಟ್ ಆಗತ್ತೆ ಅಂತ ಹೇಳಿದ್ದೆ. ಹಂಗೋ ಹಿಂಗೋ ಬೇಗ ಮುಗೀತು. ಬೇಗ ಮನೆಗೆ ಹೋದ್ರೆ ನಮ್ಮಮ್ಮನೂ ಖುಷಿ ಪಡ್ತಾಳೆ, ಮನೆಗೆ ಹೋಗ್ತೀನಿ ಅಂತ ಮೇಲೆದ್ದೆ. ತಕ್ಷಣ ನನ್ನ ಕೈ ಹಿಡ್ಕೊಂಡು ಹೇಳೋದು ಕೂರಿಸ್ತಾ.
ಹೇಗಿದ್ರು ಮನೆಗೆ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ಯಾ ತಾನೆ, ಸ್ವಲ್ಪ ಹೊತ್ತಿರು ಅಂತ ಹೇಳ್ದ. ಇದ್ದು ಏನ್ ಮಾಡ್ಬೇಕೀಗ ಅಂತ ಕೇಳ್ದೆ. ನಂಗ್ ಕಂಪ್ನಿ ಕೊಡು ಅಂತಂದ. ಯಾವ್ದಕ್ಕೆ ಅಂದೆ. ಬಾ ಹೇಳ್ತೀನಿ ಅಂತ ಹಾಲಿಗೆ ಕರ್ಕೊಂಡ್ ಬಂದು ಸೋಫಾನ ಬೆಡ್ ತರ ಮಾಡಿ ಟಿವಿನಲ್ಲಿ ಒಂದ್ ಮೂವಿ ಹಾಕಿ ಫ್ರಿಜ್ ಇಂದ ಡ್ರಿಂಕ್ಸ್ ನ ತಗೊಬಂದು ಮುಂದೆ ಇಟ್ಟ. ನಾನು ಆಶ್ಚರ್ಯದಿಂದ ಅವನ್ ಕಡೆ ನೋಡ್ತಾ, ಇದೇನೋ ಮನೆನೇ ಬಾರ್ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ದೆ. ಹಾಗೇನು ಇಲ್ಲ ಕಣೆ, ಮನೆ ಫ್ರಿಜ್ಜಲ್ಲಿ ಯಾವಾಗ್ಲೂ ಇರತ್ತೆ, ಬೋರ್ ಆದಾಗ ಕುಡಿತೀನಿ ಅಷ್ಟೆ. ಇವಾಗ ನೀನಿದ್ಯಾ ಅಲ್ವಾ, ಕಂಪ್ನಿ ಕೊಡು ಅಂತ ಹೇಳ್ದ. ಇಲ್ಲಪ್ಪ, ನಾನು ಮನೆಗೆ ಹೋಗ್ಬೇಕು, ನಮ್ಮ ಅಮ್ಮಂಗೆ ಗೊತ್ತಾದ್ರೆ ಪೊರ್ಕೆ ತಗೊಂಡು ಹೊಡಿತಾಳಷ್ಟೆ, ಈಗಾಗಲ್ಲ. ಅದು ಅಲ್ದೇನೆ ಇವತ್ತು ಹಬ್ಬ, ಸೊ ಬೇಡ ಅಂತ ಹೇಳಿದ್ಲು. ನಾನು ಜಸ್ಟ್ ಇದು ಬಿಯರ್ ಕಣೆ, ಕುಡಿದ್ರೆ ಅಂಥದ್ದೇನೂ ಆಗಲ್ಲ, ಕುಡಿ ಅಂತ ಹೇಳ್ದೆ. ಸರಿ ಅಂತ ಹೇಳಿ ಇಬ್ರು ಕುಡಿಯೋಕ್ ಶುರು ಮಾಡಿದ್ವಿ. 1 hour ಆಗಿತ್ತು. ಇಬ್ರು ಒಂದೊಂದು ಬಾಟ್ಲು ಖಾಲಿ ಮಾಡಿದ್ವಿ. ಅವನಿಗೇನೋ ಅಭ್ಯಾಸ ಇತ್ತು, ಅವನಿಗೇನು ಅನ್ಸಿಲ್ಲ. ಆದ್ರೆ ನಂಗೆ ನಿಧಾನಕ್ಕೆ ನಶೆ ಏರೋದಕ್ಕೆ ಶುರುವಾಯ್ತು. ನಾನು ಕುಡ್ದಿದ್ದು ಇದು ಒಂದು 2-3 ಸಾರಿ ಅಷ್ಟೇ, ಅದು ಫ್ರೆಂಡ್ಸ್ ಜೊತೆ ಸೇರಿದಾಗ. ಇವತ್ತೇನೋ ಧೈರ್ಯ ಮಾಡಿ ಕುಡಿದ್ಬಿಟ್ಟೆ. ನೋಡಿದ್ರೆ ನಿಧಾನಕ್ಕೆ ಶುರುವಾಗ್ಬಿಟ್ಟಿದೆ. ಟಿವಿನ ನೋಡಿದ್ರೆ ಹಾರರ್ ಮೂವಿ ಹಾಕಿದ್ದಾನೆ, ಅದೂ ಇಂಗ್ಲಿಷ್ ಮೂವಿ. ಕೇಳ್ಬೇಕಾ, ಅದ್ರಲ್ಲಿರೋ ಒಂದೊಂದು ಸೀನನ್ನು ನೋಡ್ತಾ ಇದ್ರೆ ತಾಡ್ಕೊಳಕ್ಕಾಗಲ್ಲ, ಆ ತರ ಇರತ್ತೆ. ಅದ್ರ ಜೊತೆಗೆ ಈಗ ನಶೆ ಬೇರೆ, ಇನ್ನೂ ಕೇಳ್ಬೇಕಾ. ನಾವೇ ಕೇಳ್ದೆ ಕಂಟ್ರೋಲ್ ತಪ್ಪಿ ಅವತ್ತು ಅವನ ಜೊತೆ ತಪ್ಪು ಮಾಡ್ಬಿಟ್ಟೆ. ಅವನು ಅಂತ ನನ್ನ ಸಿಕ್ಕಾಪಟ್ಟೆ ಮಜಾ ಮಾಡಿ ಸುಖ ಕೊಟ್ಟ. ನಾ ಕಂಡ್ಬಿಟ್ಟಾಗ ರಾತ್ರಿ 10 ಗಂಟೆ ಆಗ್ಬಿಟ್ಟಿತ್ತು. ನಾನು ಬೇಗ ಬೇಗ ಎದ್ದು ಬಟ್ಟೆ ಹಾಕೊಂಡು ಸೀದಾ ಮನೆಗೆ ಹೋಗ್ಬಿಟ್ಟೆ. ಅವನೇನು ಎದ್ದಿರ್ಲಿಲ್ಲ, ನಂಗೆ ಮಾತ್ರ ಎಚ್ಚರಿಕೆ ಆಗಿತ್ತು. ಅವನನ್ನೇನು ಎಬ್ಸೋದು ಅಂತ ಹೇಳಿ ನಾನು ಸೀದಾ ಮನೆಗೆ ಹೋದೆ. ಮನೇಲಾಗಲೇ ಎಲ್ಲರೂ ಮಲಗ್ಬಿಟ್ಟಿದ್ರು. ಸೀದಾ ನನ್ನ ರೂಮ್ಗೆ ಹೋಗಿ ಬಾಗ್ಲು ಹಾಕಿ ಮಲಗ್ಬಿಟ್ಟೆ. ಬೆಳಗ್ಗೆ ಎದ್ದಾಗ ಆಗಲೇ 7 ಗಂಟೆ ಆಗ್ಬಿಟ್ಟಿತ್ತು. ಎದ್ದು ಸ್ನಾನಕ್ಕೆ ಹೋದೆ. ಮೈಯೆಲ್ಲ ಒಂಥರ ನೋವಾಗ್ತಿದ್ದು ಶುರುವಾಯಿತು. ಇದೇನು ಅಂತ ಹೇಳಿ ಆಗ ನೋಡ್ಕೊಂಡೆ. ನಿನ್ನೆ ನಡೆದಿದ್ದ ತಪ್ಪಿಂದ ಅಲ್ಲಿ ಇಲ್ಲೆಲ್ಲ ಮಾರ್ಕ್ ಆಗ್ಬಿಟ್ಟಿತ್ತು. ಈಗ ಸ್ವಲ್ಪ ಉರಿತಾ ಇತ್ತು. ಕನ್ನಡಿಲಿ ನನ್ನನ್ನು ನಾನೇ ನೋಡ್ಕೊಂಡೆ. ಒಂಥರ ಅನ್ನಿಸ್ತಾ ಇತ್ತು. ಆಗಿನ ಮಾರ್ಗಗಳಲ್ಲ ಮೇಲೆ ಕೈ ಆಡಿಸ್ತಾ ನೆನ್ನೆ ನಡೆದಿದ್ದೆಲ್ಲ ನೆನಪಾಯ್ತು. ಒಂಥರ ಹಿತವಾಗಿತ್ತು, ಖುಷಿನೂ ಸಿಕ್ತು. ಅದನ್ನು ನೆನೆಸ್ಕೊಂಡು ಮತ್ತೆ ಮತ್ತೆ ಬೇಕು ಅಂತ ಅನಿಸ್ತಿತ್ತು. ಸೀದಾ ಬಂದು ಡ್ರೆಸ್ ಮಾಡಿಕೊಂಡು ಕೆಳಗಡೆ ಬಂದು ಅಮ್ಮ ಕೊಟ್ಟಿದ್ದ ತಿಂಡಿ ತಿಂದು ಆಫೀಸ್ಗೆ ಹೋದೆ. ಅಲ್ಲಿ ನಿಖಿಲ್ನ ನೋಡಿದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಪಾಪ ಭಯ ಪಟ್ಟಿರ್ಬೇಕು ಅನ್ಕೊಂಡೆ. ಯಾಕಂದ್ರೆ ಅವನು ಅಷ್ಟಾಗಿ ಯಾವ ಹುಡುಗಿರ ಹತ್ರನೂ ಮಾತಾಡಲ್ಲ. ಅವನಿಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ಹುಡುಗಿರು ಅಂತ ಇರೋದು ಇಬ್ರೆ. ಒಂದು ನಾನು, ಇನ್ನೊಂದು ಹುಡುಗಿ ಇದ್ದಾಳೆ, ನಾವಿಬ್ರೆ. ಅವನು ಸ್ವಲ್ಪ ಹುಡುಗಿರಿಂದ ದೂರಾನೆ. ಅಂಥದ್ರಲ್ಲಿ ನೆನ್ನೆ ಕುಡ್ದಿರೋ ನಶೆನಲ್ಲಿ ಈ ಥರ ಮಾಡ್ಬಿಟ್ಟ. ನಾನೇನಾದ್ರೂ ಬೈತೀನಿ ಅಂತ ಪಾಪ ನನ್ನ ಕಣ್ಣಿಗೆ ಕಾಣದೆ ಓಡಾಡ್ತಿದ್ದ. ಅವತ್ತೊಂದು ಪ್ರೆಸೆಂಟೇಷನ್ ಕೊಡಬೇಕಾಗಿತ್ತು. ಇನ್ವೆಸ್ಟರ್ಸ್ ಮುಂದೆ ಪ್ರೆಸೆಂಟೇಷನ್ ಕೊಟ್ಟ. ಎಲ್ಲರೂ ತುಂಬ ಖುಷಿಪಟ್ರು. ತುಂಬ ಚೆನ್ನಾಗಿ ಮಾಡಿದ್ಯಾ ಪ್ರೆಸೆಂಟೇಷನ್ ಅಂತ ಎಲ್ಲರೂ ಹೊಗಳ್ತಾ ಇದ್ರೆ ಆ ತಕ್ಷಣಕ್ಕೆ ಅವನ ಕಣ್ಣು ನನ್ನನ್ನು ನೋಡ್ತು. ನಾನು ಕೂಡ ಅವನನ್ನೇ ನೋಡ್ತಾ ಇದ್ದೆ. ನನ್ನ ತುಟಿಗಳಲ್ಲಿ ನಗು ಇತ್ತು. ಅವರೆಲ್ಲ ಹೋದ್ಮೇಲೆ ಅವನ ಕೈ ಹಿಡ್ಕೊಂಡು ಎಳ್ಕೊಂಡು ಕ್ಯಾಂಟೀನಿಗೆ ಬಂದೆ. ಇಬ್ರಿಗೂ ಒಂದೊಂದು ಕಾಫಿ ಆರ್ಡರ್ ಮಾಡಿ ಎದುರು ಕೂತ್ಕೊಂಡ್ವಿ. ಅವನಂತೂ ನನ್ನ ಮುಖ ಕೂಡ ನೋಡ್ತಾ ಇರಲಿಲ್ಲ. ಏನಾಯ್ತು ಅಂತ ಕೇಳಿದೆ. ಸಾರಿ, ನನ್ನನ್ನು ಕ್ಷಮಿಸ್ಬಿಡು, ಅದು ನಿನ್ನೆ ಏನೇನೋ ಆಗೋಯ್ತು, ಅದೆಲ್ಲ ನಾನು ಬೇಕು ಅಂತ ಮಾಡಿಲ್ಲ ಅಂತ ಪಾಪ ಭಯ ಪಡ್ಕೊಂಡು ಹೇಳ್ತಿದ್ದ. ಭಯ ಪಡ್ಬೇಡ ಬಿಡು, ಒಂಥರ ಚೆನ್ನಾಗಿತ್ತು. ಇವತ್ತು ನಿಮ್ಮ ಮನೆಗೆ ಬರ್ತೀನಿ, ಮತ್ತೆ ನಂಗೆ ಬೇಕು ಅಂತ ಹೇಳಿದೆ. ಹಂಗೆ ಅಂದಿದ ತಕ್ಷಣ ಶಾಕ್ ಆಗಿ ನನ್ನ ಕಡೆ ನೋಡ್ದ. ಯಾಕೆ ಇವತ್ತು ಕೊಡಲ್ವಾ ಅಂತ ಕೇಳಿದೆ. ನನಗೂ ಇಷ್ಟ ಆಯಿತು, ಖುಷಿನೂ ಸಿಕ್ತು. ಆದರೆ ನಿಂಗೆ ಇಷ್ಟ ಆಗ್ಲಿಲ್ವೇನೋ ಅಂತ ಭಯ ಆಗಿತ್ತು ಅಷ್ಟೆ ಅಂತ ಹೇಳ್ದ. ಅವತ್ತಿಂದ ನಾವಿಬ್ರು ಸಮಯ ಸಿಕ್ಕಾಗೆಲ್ಲ ಅವ್ನ ರೂಮ್ಗೆ ಹೋಗಿ ಮಜಾ ಮಾಡ್ತಿದ್ದೀವಿ. ಸೊ ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ.